ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುದೀಸ್ ಕನ್ನಡ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ನಡುವೆ ಎಲ್ಲೂ ಹೋಗಿರ್ಲಿಲ್ಲ. ಇವತ್ತು ಹುಣ್ಣಿಮೆ ಆದ್ರಿಂದ ದೇವಸ್ಥಾನಕ್ಕೆ ಎಲ್ಲಾರು ಹೋಗೋಣ ಅನ್ಬಿಟ್ಟು ಕನಕಪುರದ ಹತ್ರ ಇರೋ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಮನೆಯವರೆಲ್ಲರೂ ಹೋಗ್ತಿದೀವಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ದೀಪ ಹಚ್ಚಿ ನಾಷ್ಟ ಏನು ಮಾಡಿರ್ಲಿಲ್ಲ ಮನೇಲಿ. ನಮ್ಮ ಹಸ್ಬೆಂಡ್ ಹೋಟೆಲಿಂದ ತಿಂಡಿ ತಗೊಂಡ್ ಬಂದಿದ್ರು. ಮನೇಲಿ ಎಲ್ಲಾರು ನಾಷ್ಟ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದೀವಿ. ದೇವಸ್ಥಾನದಲ್ಲಂತೂ ತುಂಬಾನೇ ರಶ್ ಇತ್ತು. ದೇವ್ರಿಗೆ ಮಡ್ಲಕ್ಕಿ ಪೂಜೆ ಸಾಮಗ್ರಿ ಎಲ್ಲ ತಗೊಂಡ್ವಿ. ಇವತ್ತು ತುಂಬಾ ವಿಶೇಷವಾದ ದಿನ ಅಲ್ವಾ. ಸಾಮಾನ್ಯವಾಗಿ ಅಮಾಸೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರದ ದಿನ ಅಮ್ಮನ್ಗೆ ವಿಶೇಷ ಪೂಜೆ ಇರುತ್ತೆ. ಇನ್ನು ಪೂಜೆ ಸಾಮಗ್ರಿ ಎಲ್ಲ ತಗೊಂಡಿದ್ದಾಯ್ತು. ವಿಡಿಯೋ ಮಾಡ್ಕೊಂತ ಇದ್ವಿ. ಅವಾಗ ಶಾಪ್ ಅವ್ರು ಕೇಳಿದ್ರು ಎಂತಿಕ್ ವಿಡಿಯೋ ಮಾಡ್ಕೊಂತಿದ್ದೀರಾ ಅಂತ. ಅದಕ್ಕೆ ನಾನು ಹೇಳ್ದೆ ಹೊಸದಾಗಿ ನಮ್ ಚಾನಲ್ ಓಪನ್ ಮಾಡಿದೀನಿ ಅಂತ. ಯಾವ ಚಾನಲ್ ಅಂತ ಕೇಳಿದ್ರು. ನಮ್ ಚಾನಲ್ ಹೆಸರು ನಾನು ಹೇಳ್ದೆ. ಅದಕ್ಕೆ ಅವರು ತುಂಬಾ ಖುಷಿ ಪಟ್ರು, ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ. ನನಗಂತೂ ತುಂಬಾನೇ ಖುಷಿ ಆಯ್ತು. ಇನ್ನು ನನ್ನ ಚಾನಲ್ ಓಪನ್ ಮಾಡಿ 1.5 ತಿಂಗಳಾಗಿದೆ ಅಷ್ಟೇ. ಅಷ್ಟೊತ್ತಿಗೆ ಬೇರೆಯವರು ನನ್ನ ಚಾನಲ್ ನೋಡ್ತಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಇನ್ನ ಪೂಜೆ ಸಾಮಾನೆಲ್ಲ ತಗೊಂಡು ನಾವು ದೇವ್ರ ದರ್ಶನಕ್ಕೆ ಹೊರಟು. ಬಿಸ್ಲಂತೂ ತುಂಬಾನೇ ಇತ್ತು. ಪಾಪ ನಮ್ ಪಾಪ ಅಂತೂ ಬರೀ ಕಾಲಲ್ಲೇ ನಡೀತಾ ಇದ್ದ. ದೇವಸ್ಥಾನದಲ್ಲೂ ತುಂಬಾನೇ ರಶ್ ಇದೆ. ಏನಪ್ಪ ಮಾಡೋದು ಅನ್ಕೊಂತ ಇದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು, ನಮ್ಗೆ ಬೇಗನೆ ಆಯ್ತು. ಅಲ್ಲಿ ನಾವು ಹೋದ್ ಸಲ ಬಂದಾಗ ಬಸವಣ್ಣ ಎಲ್ಲ ಇತ್ತು. ಬಟ್ ಈ ಸಲ ಬಸವಣ್ಣ ಏನ್ ಇರ್ಲಿಲ್ಲ. ಭಾನುವಾರ ಬೇರೆ ಹುಣ್ಣಿಮೆ ಬೇರೆ ಇತ್ತಲ್ವಾ, ತಡೆ ಓಡಿಸ್ಕೊಂಡ್ ಬರೋಣ ಅನ್ಬಿಟ್ಟು ಎಲ್ಲಾರು ಕೂಡ ತಡೆ ಎಲ್ಲ ಓಡಿಸ್ಕೊಂಡ್ವಿ. ಈ ರೀತಿ ತಡೆ ಓಡಿಸ್ಕೊಳೋದ್ರಿಂದ ದೃಷ್ಟಿ ದೋಷ ಮತ್ತೆ ಏನಾದ್ರು ಕಾಲ್ ದಾಟ ಆಗಿದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗೆ ಬಾಗ್ಲತ್ರ ಕಟ್ಟೋದಿಕ್ಕೆ ಅಂಕಲೆ ಕಡ್ಡಿನ ತಗೊಂಡೆ. ಈ ಅಂಕಲೆ ಕಡ್ಡಿನ ಮೇನ್ ವಾಸ್ಕಲ್ ಇರುತ್ತಲ್ಲ, ಅಂದ್ರೆ ಬಾಗ್ಲತ್ರ ಕಟ್ಟೋದ್ರಿಂದ ಯಾವ್ದೇ ಕೆಟ್ಟ ಶಕ್ತಿ ಬರಲ್ಲ ಅಂತ ಹೇಳ್ತಾರೆ. ಅಂಕಲೆ ಕಡ್ಡಿನ ಮನೆಗ್ ತಗೊಂಡ್ ಬಂದ ತಕ್ಷಣ ದೇವ್ರ ಮನೇಲಿ ಇಟ್ಟು ಅರ್ಶನ ಕುಂಕುಮ ಹೂವ ಇಟ್ಟು ಪೂಜೆ ಮಾಡ್ಬಿಟ್ಟು ಒಂದ್ ನೈಟ್ ದೇವ್ರ ಮನೇಲಿ ಇಟ್ಟಿರ್ಬೇಕು. ಮಾರನೇ ದಿವಸ ಎದ್ದು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮೇನ್ ಬಾಗ್ಲಿರುತ್ತಲ್ಲ ಅದ್ರ ಮೇಲೆ ಕಟ್ಟಿದ್ರೆ ತುಂಬಾನೇ ಒಳ್ಳೇದು ಮನೆಗೆ. ಹಾಗೆ ಸ್ನೇಹಿತರೆ, ನಿಮ್ಮ ಹತ್ರ ಒಂದ್ ವಿಷಯನ ಹಂಚ್ಕೊಂತೀನಿ ಇವತ್ತು. ನನಗೆ ತಿಳಿದಿರೋಷ್ಟು ಹೇಳ್ತೀನಿ. ಕೆಲವೊಬ್ರಿಗೆ ಈ ವಿಷಯ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಯಾವ್ದೇ ಆಗ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ತನ್ನ ತವ್ರ ಮನೆಯಿಂದ ಕೆಲವು ವಸ್ತುಗಳನ್ನ ಗಂಡನ ಮನೆಗೆ ತಗೊಂಡ್ಬರ್ಬಾರ್ದು. ಹಾಗೆ ಗಂಡನ ಮನೆಯಿಂದ ತವ್ರ ಮನೆಗೆ ಕೊಡ್ಬಾರ್ದು. ಯಾಕಂದ್ರೆ ಗಂಡನ ಮನೆಗೂ ಮತ್ತೆ ತವ್ರ ಮನೆಗೂ ಏಳಿಗೆ ಆಗಲ್ಲ. ಅದೇನಂದ್ರೆ ಮುಖ್ಯವಾಗಿ ಮಸಾಲೆ ಪದಾರ್ಥಗಳನ್ನ, ಅಂದ್ರೆ ಮಸಾಲೆ ಪುಡಿ, ಖಾರದ ಪುಡಿ, ಸಾಂಬಾರ್ ಪುಡಿ ಯಾವುದೇ ಕಾರಣಕ್ಕೂ ತರಬಾರ್ದು, ಕೊಡ್ಬಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮನಸ್ತಾಪ ಬರುತ್ತೆ ತವ್ರ ಮನೆಯಲ್ಲಿ. ಅಂದ್ರೆ ಗಂಡನ ಮನೆಯಲ್ಲಿ ವಿಷಯನೇ ಇರೋದಿಲ್ಲ, ಆಗಾಗ ಜಗಳ ಆಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಈ ರೀತಿನೂ ಮಾಡ್ಬೋದು. ಇವಾಗ ನೀವೇ ಹೋಗಿ ತವ್ರ ಮನೆಯಲ್ಲಿ ಸಾಂಬಾರ್ ಪುಡಿ ಮಾಡ್ಕೊಡ್ಬೋದು. ಇಲ್ಲ ಅವರೇ ಬಂದು ನಿಮ್ ಮನೆಗ್ ಬಂದು ಸಾಂಬಾರ್ ಪುಡಿ ಮಾಡ್ಕೊಡ್ಬೋದು. ಆದ್ರೆ ಮನೆಗೆಲ್ಲ ತಗೊಂಡ್ ಬರ್ಬಾರ್ದು. ಎರಡನೇದಾಗಿ ಪೊರ್ಕೆನ ತಗೊಂಡ್ ಬರ್ಬಾರ್ದು ತಾಯಿ ಮನೆಯಿಂದ. ಪೊರ್ಕೆನಲ್ಲಿ ತಾಯಿ ಮಹಾಲಕ್ಷ್ಮಿ ವಾಸ ಇರುತ್ತೆ. ತಾಯಿ ಮನೆಯಿಂದ ಪೊರ್ಕೆನ್ ತಗೊಂಡ್ ಬಂದ್ರೆ ಬಡತನ ಬರುತ್ತೆ ತಾಯಿ ಮನೆಗೆ. ಅದ್ರಿಂದ ತಗೊಂಡ್ ಬರ್ಬಾರ್ದು ಅಂತಾರೆ ಅಷ್ಟೇ. ಇವಾಗ ನಮ್ಗೆ ಪೊರ್ಕೆ ಬೇಕು ಅಂದಾಗ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರ ಹತ್ರ ದುಡ್ಡು ಕೊಟ್ಟು ತಗೊಂಡ್ ಬಂದು ಮಗಳು ಕೊಡ್ಬೋದು. ಇಲ್ಲ ಮಗಳು ತಾಯಿಗೆ ಎತ್ಕೊಂಡೋಗಿ ಕೊಡ್ಬೋದು. ಇನ್ನು ಮೂರನೇದಾಗಿ ಯಾವ ವಸ್ತು ಕೊಡ್ಬಾರ್ದು ಅಂತಂದ್ರೆ, ತವ್ರ ಮನೆಯಿಂದ ಗಂಡನ ಮನೆಗೆ, ಗಂಡನ ಮನೆಯಿಂದ ತವ್ರ ಮನೆಗೆ ಚಾಕು, ಕತ್ರಿ, ಮಚ್ಚು, ಕೊಡ್ಲಿ ಈ ತರ ಕಬ್ಬಿಣದ ವಸ್ತುಗಳನ್ನ ಕೊಡ್ಬಾರ್ದು. ಅಲ್ಲಿ ವಿಷ ಇಲ್ದಿದ್ರು ಕೂಡ ಅವಾಗವಾಗ ಜಗಳ ಕಲಹ ಆಗ್ತಾ ಇರುತ್ತೆ. ಸುಮ್ನೆ ಜಗಳಗಳೇ ಆಗ್ತಾ ಇರುತ್ತೆ. ಅದ್ರಿಂದ ಚಾಕು ಈ ತರದ ಕಬ್ಬಿಣದ ವಸ್ತುಗಳನ್ನಂತೂ ಕೊಡಕ್ಕೆ ಹೋಗ್ಬಾರ್ದು. ಇನ್ನು ನಾಲ್ಕನೇದು ಯಾವ ವಸ್ತು ಕೊಡ್ಬಾರ್ದು ಅಂತಂದ್ರೆ, ತವ್ರ ಮನೆಯಿಂದ ಉಪ್ಪು, ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಅರಿಶಿನ ಈ ರೀತಿ ವಸ್ತುಗಳನ್ನ ತಾಯಿ ಮನೆಯಿಂದ ತಗೊಂಡ್ ಬರ್ಬಾರ್ದು. ಯಾಕೆ ಅಂತಂದ್ರೆ ತಾಯಿ ಮನೆ ಸದಾ ತುಂಬಿದ್ರೆ ಅಲ್ವಾ. ಇವಾಗ ನಮಗ್ ಕಷ್ಟ ಅಂತ ಬಂದಾಗ ನಮ್ಮನ್ ನೋಡೋದೇ ತವ್ರ ಮನೆ. ಅಲ್ಲಿ ಯಾರಾದ್ರೂ ನೋಡ್ಲಿ ನೋಡ್ದೇ ಇರ್ಲಿ, ತವ್ರ ಮನೆ ಅಂತ ಇದ್ದೇ ಇರುತ್ತಲ್ವಾ. ಆ ತವ್ರ ಮನೆ ಚೆನ್ನಾಗಿದ್ರೇನೆ. ಅದ್ರಿಂದ ತವ್ರ ಮನೆಯಿಂದ ಉಪ್ಪು, ಹುಣಸೆ ಹಣ್ಣು, ಸಾಂಬಾರ್ ಪುಡಿ ಈ ತರ ಯಾವ್ದೇ ಪದಾರ್ಥಗಳನ್ನ ತಗೊಂಡ್ ಬರ್ಬಾರ್ದು. ಇನ್ನು ಮುಖ್ಯವಾಗಿ ಅಂತಂದ್ರೆ ತುಳಸಿ ಗಿಡ ಮತ್ತೆ ಅಲೋವೆರಾ ಗಿಡ ಅಂತ ಹೇಳ್ತೀವಿ. ಅದನ್ನ ನಾವು ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ. ತವ್ರ ಮನೆಯಿಂದ ಗಂಡನ ಮನೆಗೆ ಕೊಡೋದು, ಗಂಡನ ಮನೇಲಿ ಇರೋ ಗಿಡಗಳನ್ನ ತಾಯಿ ಮನೆಗೆ ಕೊಡ್ಬಾರ್ದು. ಯಾಕಂದ್ರೆ ಇದರಿಂದ ಮಹಾಲಕ್ಷ್ಮಿ ಕೋಪಗೊಳ್ತಾಳೆ. ಅದರಿಂದ ಬೇಕು ಅಂತಂದ್ರೆ ನರ್ಸರಿಗಳಲ್ಲೆಲ್ಲ ಇರುತ್ತಲ್ವ, ಇವಾಗ ಎಲ್ಲಾ ಕಡೆ ನರ್ಸರಿ ಇದೆ, ಅಲ್ಲಿಂದ ಬೇಕಂದ್ರೆ ಎತ್ಕೊಂಡೋಗಿ ಕೊಡ್ಬೋದು. ಅಂದ್ರೆ ಶುಕ್ರವಾರ, ಮಂಗಳವಾರ, ಅಮಾಸೆ, ಹುಣ್ಣಿಮೆ ಬಿಟ್ಟು ಬೇರೆ ದಿವಸದಲ್ಲಿ ಎತ್ಕೊಂಡೋಗಿ ಕೊಡಿ. ತಾಯಿ ಮನೆಯಿಂದ
ದೇವ್ರ ಮೂರ್ತಿಗಳು, ಪೂಜಾ ಸಾಮಗ್ರಿಗಳು, ಲಕ್ಷ್ಮೀನಾರಾಯಣಂದು ವಿಗ್ರಹ, ಗಣೇಶನ್ ವಿಗ್ರಹಗಳು, ಫೋಟೋಸ್ಗಳನ್ನ ಗಂಡನ ಮನೆಗೆ ತಗೊಂಬರ್ಬಾರ್ದು. ಯಾಕೆಂದ್ರೆ ತಾಯಿ ಮನೆಗೆ ಏಳಿಗೆ ಆಗೋದಿಲ್ಲ, ಅದರಿಂದ ಬಡತನ ಬರುತ್ತೆ, ಅದರಿಂದ ತಗೊಂಬರ್ಬಾರ್ದು. ಇನ್ನು ಇದು ತುಂಬಾ ಮುಖ್ಯವಾದ ವಿಷಯ. ಯಾವುದೇ ಹೆಣ್ಮಗ್ಳಾಗ್ಲಿ ಯಾರೇ ಬಂದ್ ಕೇಳಿದ್ರು ತನ್ನ ಮೈ ಮೇಲೆ ಇರುವಂತಹ ಒಡವೆಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಚ್ಕೊಟ್ಬಿಡಿ. ಇದರಿಂದ ತುಂಬಾನೇ ಕಷ್ಟ ಬರುತ್ತೆ. ಯಾವಾಗ ನಾವು ಕೊಡ್ತೀವ ಅದು ಒಡವೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಒಡವೆ ನಮ್ಮ ಮೈ ಮೇಲೆ ಇರೋಂತ ಒಡವೆನ ಕೊಟ್ರೆ ಅದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ, ನಮ್ಗೆ ಕೆಟ್ಟದಾಗುತ್ತೆ. ಅದ್ರಿಂದ ಯಾವುದೇ ಹೆಣ್ಮಕ್ಳು ಕೂಡ ಅಷ್ಟೇ ತನ್ನ ಮೈ ಮೇಲೆ ಇರೋಂತ ಒಡವೆನ ಯಾರಿಗೂ ಕೂಡ ಕೊಡಕ್ ಹೋಗ್ಬಾರ್ದು. ಶುಕ್ರವಾರ ಆಗ್ಲಿ, ಮಂಗಳವಾರ ಆಗ್ಲಿ, ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನದಲ್ಲಿ ಮಾತ್ರ ಕೊಡೋದಕ್ ಹೋಗ್ಬೇಡಿ. ಇದರಿಂದ ಮನೆ ಏಳಿಗೆ ಆಗೋದಿಲ್ಲ, ಬಡತನ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಒಡವೆಗಳನ್ನೆಲ್ಲ ಕೊಡೋ ಪರಿಸ್ಥಿತಿ ಬಂದಾಗ ಏನ್ ಮಾಡ್ತೀರಾ ಅಂದ್ರೆ, ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಮತ್ತೆ ಮುಸ್ಸಂಜೆ ಟೈಮಲ್ಲಿ ಹೊರತುಪಡಿಸಿ ಸೋಮವಾರ, ಗುರುವಾರ, ಬುಧವಾರ ಆ ಟೈಮ್ಗಳಲ್ಲಿ ಒಡವೆಗಳನ್ನ ಕೊಡಿ. ಒಡವೆಗಳನ್ನ ಕೊಟ್ಟ ನಂತರ ಅವ್ರು ವಾಪಸ್ ಮಾಡಿದಾಗ ಆ ಒಡವೆಗಳನ್ನ ನಾವು ಡೈರೆಕ್ಟ್ ಆಗಿ ಹಾಕೊಂಬಾರ್ದು. ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಜಲದ ನೀರಲ್ಲಿ ಶುದ್ಧಿ ಮಾಡ್ಬಿಟ್ಟು ಆಮೇಲೆ ನಾವು ಒಡವೆಗಳನ್ನ ಹಾಕೊಬಹುದು. ಕೊನೆಯದಾಗಿ ಈ ಸ್ನೇಹಿತರೆ, ಅಕ್ಕಿಯನ್ನು ಶುದ್ಧಿ ಮಾಡ್ತೀವಲ್ಲ, ಮೊರ ಅಂತ ಕರಿತೀವಿ ನಮ್ ಕಡೆ ಎಲ್ಲ. ಅದ್ರಲ್ಲಿ ತಾಯಿ ಮಹಾಲಕ್ಷ್ಮಿ ಇರ್ತಾಳೆ. ನಾವು ಪ್ರತಿನಿತ್ಯ ತಿನ್ನೋ ಊಟದಲ್ಲೂ ತಾಯಿ ಅನ್ನಪೂರ್ಣೇಶ್ವರಿ ಇರ್ತಾಳೆ. ಅಂತ ಮೊರನ ನಾವು ತವ್ರ ಮನೆಗೆ ಕೊಡೋದಾಗ್ಲಿ, ತವ್ರ ಮನೆಯಿಂದ ಗಂಡನ ಮನೆಗೆ ತರಬಾರ್ದು. ನಮ್ಗೆ ಬೇಕು ಅಂತ ಅಂದಾಗ ಅದಕ್ಕೆ ಆ ಮೊರಕ್ಕೆ ಎಷ್ಟಾಗುತ್ತೋ ಹಣನ ನಾವು ಕೊಟ್ಬಿಡ್ಬೇಕು. ದುಡ್ಡನ್ನ ಹಂಗೆ ಉಳಿಸ್ಕೊಬಾರ್ದು. ನಾವು ಕೊಟ್ಬಿಟ್ಟು ನಾವು ಮೊರನ ತಗೊಂಡ್ಬರ್ಬೋದು. ಹಾಗಾದ್ರೆ ನೀವೆಲ್ಲ ಕೇಳ್ಬೋದು, ಗೌರಿ ಹಬ್ಬದಲ್ಲಿ ಬಾಗಿನ ಕೊಡ್ತಾರಲ್ಲ ಅದ್ ತಗೊಂಬೋದಾ ಅಂತ. ಹೌದು, ತಗೊಂಬೋದು. ಇನ್ನು ಗೌರಿ ಹಬ್ಬದಲ್ಲಿ ಬಾಗಿನ ಜೊತೆಗೆ ಅಡ್ಗೆಗ್ ಬೇಕಾದ ತೊಗರಿಬೇಳೆ, ಬೆಲ್ಲ, ಹಣ್ಣು, ತರಕಾರಿ, ಬಳೆ, ಸೀರೆ, ಬ್ಲೌಸ್ ಪೀಸು, ಇಲ್ಲ ಅಂದ್ರೆ ಅವ್ರಿಗೆ ಕೈಲಾದಷ್ಟು ಹಣನು ಕೊಡ್ತಾರೆ. ಇನ್ನು ಕೆಲವರು ಒಡವೆ ಕೊಡ್ತಾರೆ, ಅವ್ರ ಕೈಲಾದಷ್ಟು ಕೊಡ್ತಾರೆ. ಆ ಬಾಗಿನನ ಫಸ್ಟ್ ಏನ್ ಮಾಡ್ತಾರೆ, ಶುದ್ಧಿ ಮಾಡ್ಬಿಟ್ಟು ಅರಿಶಿನ, ಕುಂಕುಮ, ಹೂವ ಇಟ್ಟು ಪೂಜೆ ಮಾಡಿ ಆ ಹೆಣ್ಣು ಮಕ್ಳಿಗೆ ಕೊಡೋದ್ರಿಂದ ಆ ಹೆಣ್ಮಕ್ಳು ಖುಷಿಯಿಂದ ಬಾಗಿನ ತಗೊಂಡು ತವ್ರ ಮನೆ 100 ಕಾಲ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾಳೆ. ಸುಖ ಸಂತೋಷ ತುಂಬಿರ್ಲಿ, ನಾವ್ ಬಂದಾಗ ಅರಿಶಿನ ಕುಂಕುಮ ಕೊಡ್ಲಿ ಅಂತ ಹಾರೈಸ್ತಾಳೆ. ಇದರಿಂದ ತನ್ನ ತವ್ರ ಮನೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನು ಅದೇ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಹೋದ್ರೆ ಆ ತವ್ರ ಮನೆ ಏಳ್ಗೆ ಅನ್ನೋದೇ ಆಗೋದಿಲ್ಲ. ಹಾಗೆ ನಿಮ್ ಮನೆಗೆ ಯಾವ್ದೇ ಹೆಣ್ಮಕ್ಳಾಗ್ಲಿ ಯಾರೇ ಮುತ್ತೈದೆದಿರ್ ಬಂದ್ರೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಡಿ. ಕೊಟ್ಟಾದ್ಮೇಲೆ ಅವ್ರ ಕೈಯಿಂದನೂ ಕೂಡ ಅರ್ಶಿನ ಕುಂಕುಮ ಇರಿಸ್ಕೊಳ್ಳಿ. ನಮಗೂ ಕೂಡ ಒಳ್ಳೇದೇ ಆಗ್ಬೇಕಲ್ವಾ. ಇದರಿಂದ ಬರೀ ಮೊರನ ತರಕ್ ಹೋಗ್ಬೇಡಿ, ದುಡ್ಡು ಕೊಟ್ಟು ತಗೊಂಡ್ ಬನ್ನಿ. ಮೊದ್ಲಿಗೆ ಮೊರ ಏನಾದ್ರು ಮನೆಗ್ ತಗೊಂಡ್ ಬಂದ್ರೆ ಅರ್ಶಿನ ಕುಂಕುಮ ಹೂ ಇಟ್ಟು ನಮಸ್ಕಾರ ಮಾಡಿ ನಮ್ಮನೆ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂತ ಅನ್ನಪೂರ್ಣೇಶ್ವರಿನ ಕೇಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ತುಂಬಾನೇ ಒಳ್ಳೇದಾಗುತ್ತೆ. ಇನ್ನು ದೇವಸ್ಥಾನದಿಂದ ಬರುವಾಗ ಅವರೆಕಾಯಿ, ಅರ್ವೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ತಗೊಂಡ್ ಬಂದಿದ್ದೆ ನಾನು. ಅದನ್ನೆಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅವರೆಕಾಯಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನೆನ್ನೆ ಎಲ್ಲ ಬಸ್ಸಾರ್ ಮಾಡಿದ್ದೆ ಅರ್ವೆ ಸೊಪ್ಪೆಲ್ಲ ಹಾಕಿ. ಇವತ್ತು ಅರ್ವೆ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು, ಅವರೆಕಾಳು ಹಾಕಿ ಒಂದ್ ಮಸೊಪ್ಪು ಮಾಡ್ತೀನಿ. ನಾನ್ ಮಾಡೋದು ಹಳ್ಳಿ ಕಡೆ ಮಾಡ್ತಾರಲ್ಲ ಅದೇ ತರ ಮಸೊಪ್ಪನ್ನ ಮಾಡ್ತೀನಿ. ತುಂಬಾನೇ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ನಾನು ವಾರದಲ್ಲಿ 2 ಸಲ ಆದ್ರೂ ಮಸೊಪ್ಪು ಸಾರು ಮಾಡ್ತೀನಿ. ಸೊಪ್ಪೆಲ್ಲ ಹಾಕಿ ಬಸ್ಸಾರು, ಉಪ್ಸಾರು ಆ ರೀತಿ ನಾನು ಮಾಡ್ತೀನಿ. ಇಲ್ಲಿ 1 ಕಟ್ಟು ಅರ್ವೆ ಸೊಪ್ಪು, 1 ಕಟ್ಟು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ತೊಳ್ಕೊಂತಾ ಇದೀನಿ. ನಾನಿಲ್ಲಿ ಪಾತ್ರೆನಲ್ಲಿ ಮಾಡ್ತಿಲ್ಲ ಸಾಂಬಾರ್ನ, ಕುಕ್ಕರ್ನಲ್ಲೇ ಹೆಂಗ್ ಮಾಡೋದು ಸಿಂಪಲ್ ಆಗಿ ಅನ್ಬಿಟ್ಟು ತೋರ್ಸ್ಕೊಡ್ತೀನಿ. ಮೊದ್ಲು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋಂತ ಅವರೆಕಾಳನ್ನ ಹಾಕೊಂತಾ ಇದೀನಿ. ಹಾಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ನಾನು 2 ಕಟ್ ಸೊಪ್ಪು ತಗೊಂಡಿದ್ದೀನಿ ಅಲ್ವಾ, 12 ಹಸಿಮೆಣಸಿನ್ಕಾಯಿ ಹಾಕೊಂತಾ ಇದೀನಿ. ಖಾರ ಇರೋದಿಲ್ಲ. 2 ಉದ್ದು ಕಟ್ ಮಾಡಿರೋ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋದು, 4 ಟೊಮೊಟ 4 ಭಾಗ ಮಾಡ್ಕೊಂಡಿದೀನಿ. ಹಾಕೊಬೇಕಾದ್ರೆ ನೋಡ್ಕೊಂಡ್ ಕಟ್ ಮಾಡ್ಕೊಬೇಕು. ಯಾಕಂತಂದ್ರೆ ಒಳಗಡೆ ಚಿಕ್ಕ ಚಿಕ್ಕ ಹುಳ ಇರುತ್ತೆ. ನೋಡೋದಿಕ್ಕೆ ಮೇಲೆ ಟೊಮೊಟೊ ಚೆನ್ನಾಗಿರುತ್ತೆ, ಫಾರಂ ಟೊಮೊಟೊ ತರ ಇರುತ್ತೆ. ಬಟ್ ಒಳಗಡೆ ಎಲ್ಲ ಚಿಕ್ಕ ಚಿಕ್ಕ ಹುಳ ಇರುತ್ತೆ. ಅದ್ರಿಂದ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಬೇಕು. ಆಲೂಗಡ್ಡೆನ ಹಾಕೊಂತಿದೀನಿ. ಸಿಪ್ಪೆ ಎಲ್ಲ ತೆಗ್ದು ತೊಳೆದ್ಬಿಟ್ಟು ಹಾಕೊಂಡಿದೀನಿ. ಸ್ವಲ್ಪ ಕೊತ್ತಂಬರಿ, ತೊಳೆದಿಟ್ಕೊಂಡಿದ್ವಲ್ಲ ಸೊಪ್ಪು ಚೆನ್ನಾಗಿ ಸೋಸ್ಬಿಟ್ಟು ನಾನು ಈ ಟೈಮಲ್ಲೇ ಹಾಕೊಂಡ್ಬಿಡ್ತೀನಿ. ಒಬ್ರು ಏನ್ ಮಾಡ್ತಾರೆ, ಬೇರೆ ಸೊಪ್ಪುದು ಎಲೆಗಳು ಮಾತ್ರ ಹಾಕ್ತಾರೆ, ಕಾಂಡ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕೋದಿಲ್ಲ. ಅದನ್ನು ಸಹ ಹಾಕ್ಬೇಕು. ಸಾಂಬಾರ್ ತುಂಬಾನೇ ರುಚಿಯಾಗಿರುತ್ತೆ. ತೊಗರಿಬೇಳೆನ ಒಂದ್ 10 ನಿಮಿಷ ನೆನ್ಸಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೆಂದಿದೆ. ಸ್ವಲ್ಪ ಹಾಕೊಂತಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ನೆನ್ಸಿದೆ. ತೊಳೆದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಹಾಕೊಂತಿದ್ದೀನಿ. ಕಾಯಿ ತುರಿನೂ ಅಷ್ಟೇ 1 ಮುಷ್ಟಿ ಆಗೋಷ್ಟು ಹಾಕೊಂತಾ ಇದೀನಿ. ಜಾಸ್ತಿ ಹಾಕೋಕ್ ಹೋಗ್ಬಾರ್ದು. ಬೇಳೆ ಸಾಂಬಾರ್ ಪುಡಿನ 1.5 ಟೀ ಸ್ಪೂನ್ ಆಗೋಷ್ಟು ಹಾಕೊಂತಿದ್ದೀನಿ.
ಮನೆಯಲ್ಲಿ ನಾವು ಬೇಳೆ ಸಾರಿಗೆ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಸಾಂಬಾರ್ ಪುಡಿನ 1.5 ಟೀ ಸ್ಪೂನ್ ಆಗಷ್ಟು ಹಾಕೊಂತಿದ್ದೀನಿ. ಸಾಂಬಾರ್ ಪುಡಿ ಹಾಕೊಂಡ್ರೆ ರುಚಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಹುಣಸೆ ಹಣ್ಣು ನೆನೆಸಿಟ್ಟಿದೆ, 1 ಇಂಚ್ ಆಗೋಷ್ಟು ಹುಣಸೆ ಹಣ್ಣು. ನಾನು ಹಾಕಿರೋ ಟೊಮೊಟೊ ಹುಳಿ ಇರ್ಲಿಲ್ಲ ಸ್ವಲ್ಪ, ಅದರಿಂದ 1 ಇಂಚ್ ಆಗಷ್ಟು ಹಾಕೊಂಡಿದೀನಿ. ಬೇಕು ಅಂದ್ರೆ ಹಾಕೊಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು. ಹಾಕಿದೀನಿ. ಹಾಕಿದಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ವಿಜಿಲ್ ಆಗಿದೆ. ಎಲ್ಲ ನಾನು ಟೊಮೊಟೊ, ಹಸಿಮೆಣಸಿನಕಾಯಿ, ಸ್ವಲ್ಪ ಸೊಪ್ಪನ್ನ ತಗೊಂಡು ಎಲ್ಲ ಸಪ್ರೇಟ್ ಮಾಡಿ ಆರಿದ್ಮೇಲೆ ಮಿಕ್ಸಿಗೆ ಹಾಕೊಬೇಕು. ಇಲ್ಲ ಅಂದ್ರೆ ಹಸಿಮೆಣಸಿನಕಾಯಿ ಕೈಯಲ್ಲಿ ಮಸಿದ್ರೆ ಊಟ ಮಾಡುವಾಗ ಹಸಿಮೆಣಸಿನಕಾಯಿ ಸಿಕ್ಕಿದ್ರೆ ಖಾರ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ಹಸಿಮೆಣಸಿನಕಾಯಿ, ಟೊಮೊಟೊ, ಸ್ವಲ್ಪ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಆರಿದ್ಮೇಲೆ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಅಕಸ್ಮಾತ್ ಕಲ್ಲೇನಾದ್ರೂ ಇತ್ತು ಅಂತಂದ್ರೆ ಕಲ್ಲಲ್ಲಿ ರುಬ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಪಾತ್ರೆಗೆ ಸ್ವಲ್ಪ ಸೊಪ್ಪನ್ನೆಲ್ಲ ಹಾಕೊಂಡು ನಾವು ಸೊಪ್ಪು ಮಸಿತೀವಲ್ವಾ, ಅದ್ರಲ್ಲಿ ನಾವು ಮಸ್ಕೊಬೇಕು. ಜಾಸ್ತಿ ಏನು ನುಣ್ಣಗೆ ಮಸಿಯೋದೇನ್ ಬೇಕಾಗೋದಿಲ್ಲ. ಸ್ವಲ್ಪ ಹಾಗೆ ಸ್ವಲ್ಪ ಒಂದ್ 5-10 ನಿಮಿಷ ಮಸದ್ಕೊಂಡ್ರೆ ಸಾಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಂತೀನಿ. ಉಪ್ಪು ಹಾಕೊಳೋದ್ರಿಂದ ಸ್ವಲ್ಪ ಸೊಪ್ಪೆಲ್ಲ ಬೇಗ ನೈಸ್ ಆಗುತ್ತೆ. ನಾನು ಕುಕ್ಕರ್ನಲ್ಲಿ ಸ್ವಲ್ಪ ಕಾಳುಗಳನ್ನೆಲ್ಲ ಹಂಗೆ ಇಟ್ಟಿದ್ದೀನಿ. ಯಾಕಂದ್ರೆ ಊಟ ತಿನ್ಬೇಕಾದ್ರೆ ಅವರೆಕಾಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅದರಿಂದ. ಇವಾಗೆಲ್ಲ ಮಸ್ತಿದೆಲ್ಲ ಆಗಿದೆ. ಹಸಿಮೆಣಸಿನಕಾಯಿ, ಸೊಪ್ಪು ಎಲ್ಲ ಎತ್ತಿಟ್ಟಿದ್ನಲ್ಲ ಅದು ಆರಿದೆ. ಇವಾಗ ಅದನ್ನು ಸಹ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ ಬರ್ತೀನಿ ನಾನು. ನಾನು ರುಬ್ಕೊಂಡ್ ಬಂದಿದ್ದೀನಿ. ಕಾಳೆಲ್ಲ ಬೇಯಿಸಿದ್ನಲ್ಲ ಅದಕ್ಕೆ ಹಾಕೊಂತ ಇದ್ದೀನಿ. ಮತ್ತೆ ಕೈಯಲ್ಲಿ ಮಸ್ತಿದ್ವಲ್ಲ ಅದನ್ನು ಸಹ ಈಗ ಹಾಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂತೀನಿ. ಅವಾಗ್ಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಮಸಿಬೇಕಾದ್ರೆ. ಈಗ ನೋಡ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕೊಬಹುದು ರುಚಿಗೆ ತಕ್ಕಷ್ಟು. ಆಮೇಲೆ ಇದನ್ನ ಸ್ವಲ್ಪ ಒಂದ್ 10 ನಿಮಿಷ ಕುದಿಸಕ್ ಬಿಟ್ಬಿಡ್ತೀನಿ. ಚೆನ್ನಾಗಿ ಬೇಯ್ತಾ ಇರ್ಲಿ. ಅಷ್ಟೊತ್ತಿಗೆ ನಾನು ಮುದ್ದೆನೂ ಕಟ್ಕೊಂಡ್ಬಿಡ್ತೀನಿ. ನಾನು ಆವಾಗ್ಲೇ ಮುದ್ದೆಗೆ ಇಟ್ಟಿದ್ದೆ. ಇವಾಗ ಹಸಿಟ್ಟು ಹಾಕೊಂಡು ಮುದ್ದೆ ಕಟ್ಕೊಂತಾ ಇದ್ದೀನಿ. ಬೇಗ ಆಗೋಗುತ್ತೆ. ಮಸೊಪ್ಪು ಮಾಡಿದಾಗ ಸಾಮಾನ್ಯವಾಗಿ ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಮುದ್ದೆನೂ ಮಾಡ್ಕೊಂಡಿದ್ದಾಯ್ತು. ಸಾಂಬಾರು ಚೆನ್ನಾಗಿ ಕುದ್ದಿದೆ, ಒಂದು 10 ನಿಮಿಷ ಚೆನ್ನಾಗಿ ಕುದ್ದಿದೆ. ಸಾಂಬಾರ್ಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದೀನಿ. ನಾವು ಮಸೊಪ್ಪು ಸಾರಿಗೆ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಂಡ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇಂಗು, ಕರ್ಬೇವಿನ ಸೊಪ್ಪು, ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. 2 ಬ್ಯಾಡಗಿ ಮೆಣಸಿನಕಾಯಿನ ಹಾಗೆ ಹಾಕೊಂತ ಇದ್ದೀನಿ, ಕಟ್ ಮಾಡಿ ಹಾಕೊಂತ ಇಲ್ಲ. ಸ್ವಲ್ಪ ಚೆನ್ನಾಗಿ ಅದು ಆದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದ್ಮೇಲೆ ಸಾರಿಗೆ ಒಗ್ಗರಣೆ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಮನೆಯಲ್ಲಿರೋರು
ರುಚಿ ರುಚಿಯಾಗಿ ಅಡಿಗೆ ಮಾಡಿಟ್ರೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು ಸಾಕಾಗಿ ಬಂದಿರ್ತಾರೆ. ರುಚಿ ರುಚಿಯಾಗಿ ಊಟ ತಿಂದ್ರೆ ಅವ್ರಿಗೂ ಮನ್ಸಿಗೆ ಖುಷಿ ಆಗುತ್ತೆ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ, ಆರೋಗ್ಯವಾಗಿಯೂ ಇರುತ್ತೆ. ಅದರಿಂದ ಸ್ವಲ್ಪ ಮಾಡೋ ಅಡಿಗೆನ ಸ್ವಲ್ಪ ಪ್ರೀತಿಯಿಂದ ಮಾಡಿದ್ರೆ ಅಡಿಗೆ ರುಚಿನೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು. ಇವಾಗ ಅಡಿಗೆ ಎಲ್ಲ ಆಗಿದೆ, ನಂಚ್ಕೊಳಕ್ಕೆ ಹಪ್ಳನೂ ಕರಿತಾ ಇದ್ದೀನಿ. ಇವಾಗ ಹಪ್ಳ ಎಲ್ಲ ಕರ್ದಿದ್ದಾಗಿದೆ, ಮುದ್ದೆ ಆಗಿದೆ, ಸಾಂಬಾರ್ ಆಗಿದೆ, ಮಾಡಿದ್ದೀನಿ. ಎಲ್ಲಾರ್ಗೂ ಬಡಿಸ್ಬಿಟ್ರೆ ನನ್ ಕೆಲಸ ಮುಗಿಯುತ್ತೆ. ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಮಸೊಪ್ಪು ಸಾರ್ ಮೇಲೆ ಹಾಕೊಂಡು ತಿಂದ್ರೆ ಅದರ ರುಚಿನೇ ಬೇರೆ. ಹೊರಗ್ನಿಂದ ದುಡ್ಕೊಂಡ್ ಬರೋರ್ಗೆ ನಾವು ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಒಂಥರ ನೆಮ್ಮದಿ ಇರುತ್ತೆ ನನ್ಗೆ. ನೋಡ್ತಾ ಇದೀರಲ್ಲ ಮುದ್ದೆ, ಮಸೊಪ್ಪು ಸಾರು, ಹಪ್ಳ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅದು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನನಗಂತೂ ತುಂಬಾನೇ ಖುಷಿ. ಮಕ್ಳು ಮತ್ತೆ ಮನೆಯಲ್ಲಿ ಹಸ್ಬೆಂಡ್ ಪ್ರತಿಯೊಬ್ರು ಕೂಡ ಊಟ ಇಷ್ಟಪಟ್ಟು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದೊಂದ್ ಮಾತಿಗೆ ನಮ್ಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ನಮ್ಗೆ ಪ್ರತಿದಿನನೂ ಮುದ್ದೆ ಇರ್ಬೇಕು ರಾತ್ರಿ ಹೊತ್ತು. ಮುದ್ದೆ ತಿಂದಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದ್ದಂಗೆ. ಅಕಸ್ಮಾತ್ ಅಪರೂಪವಾಗಿ ಚಪಾತಿ ಮಾಡೋದು ಮತ್ತೆ ನೈಟ್ ಹೊತ್ತು ರೈಸ್ ಮಾಡೋದು ಅಂದ್ರೆ ಮುದ್ದೆ ಅಂತೂ ನಮ್ಗೆ ಇರ್ಲೇಬೇಕು. ಈ ದಿನದ ವ್ಲಾಗ್ ಆಗಿತ್ತು. ಈ ಪುಟ್ಟ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ.